ಅಭಿವೃದ್ಧಿ ಪ್ರಾಧಿಕಾರದ್ದು ಬಜೆಟ್ ಮೀಟಿಂಗ್ಸ್ ಇತ್ತು ಇವತ್ತು 2025-26 ಇವತ್ತು ನಾವು ವಿಶೇಷವಾಗಿ ಸಬ್ಜೆಕ್ಟ್ಸ್ ಏನೇನು ತಗೊಂಡಿದ್ದೀವಿ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೊದಲನೇ ಮುಖ್ಯ ವಿಚಾರ ಅಂತಂದರೆ ಆಶ್ರಯದ ಜಾಗ ಆಶ್ರಯ ಜಾಗ ಏನಿತ್ತು ನಮಗೆ ಸೂರಪಲ್ಲಿಯಲ್ಲಿ ಫಸ್ಟು 16 ಎಕರೆ ಜಾಗ ಇತ್ತು. ಅದಾದಮೇಲೆ ನಾವು 9 ಎಕರೆ 37 ಕುಂಟೆ ಜಾಗನ ಮತ್ತೆ ನಾವು ಆಶ್ರಯ ಜಾಗಕ್ಕೆ ತಗೊಂಡು ಮತ್ತು ಅದನ್ನು ಡೆವಲಪ್ ಮಾಡಿ ಅದರ ಪ್ಲ್ಯಾನ್ನ ಅಪ್ರೂವಲ್ಗೆ ಇವತ್ತು ಇಲ್ಲಿ ಪ್ರಾಧಿಕಾರಕ್ಕೆ ಬಂದಿತ್ತು. ಆ್ಯಕ್ಚುಲಿ ಹಿಂದೆ ನಾವೆಲ್ಲ ಅವ್ರು ಹೇಳೋ ಥರ ಕಮರ್ಷಿಯಲ್ ಪರ್ಪಸ್ಗೆ ಅಂತಂದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರಬೇಕು ಅಂದರೆ ಒಂದು ಲೇಔಟ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಪ್ರೈವೇಟ್ ಲೇಔಟ್ಸಲ್ಲಿ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ನಾವು ಪಾರ್ಕ್ಸನ್ನು ಕೊಟ್ಟಿದ್ವಿ. ಪಾರ್ಕು, ಅಂಗನವಾಡಿ, ಸ್ಕೂಲ್ ಕೊಟ್ಟಿದ್ವಿ. ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಜಾಗ ಕೊಟ್ಟಿದ್ವಿ. ಪ್ರೈಮರಿ ಹೆಲ್ತ್ ಸೆಂಟರು, ಪಾರ್ಕು ಮತ್ತು ಸ್ಕೂಲು, ಆಪ್ಕಾಮ್ಸು, ನಂದಿನಿ ಪಾರ್ಲರು ಈ ಥರ ಎಲ್ಲ ಕೊಟ್ಟಾಗ ಭಾಳ ಜಾಗ ಅದಕ್ಕೆ ಹೋಗಿತ್ತು. ಸೊ ಅದಾದಮೇಲೆ ನಾವು ಮತ್ತೆ 9 ಎಕರ್ಸ್ ಜಾಗ ತೊಗೊಂಡಾಗ ಒಂದು ಆಲ್ಮೋಸ್ಟು 594 ಸೈಟ್ಸ್ ಬೆನಿಫಿಷಿಯರೀಸ್ಗೆ ಕೊಡಲಿಕ್ಕೆ ಈ ಪ್ಲ್ಯಾನ್ ಅಪ್ರೂವಲ್ ಆಗಿತ್ತು. ಅದರ ಅನುಮೋದನೆಗೆ ಇವತ್ತು ಪ್ರಾಧಿಕಾರಕ್ಕೆ ಬಂದಿತ್ತು, ಫೈನಲ್ ಅನುಮೋದನೆಗೆ. ಸೊ ಎಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರ ಜೊತೆಯಲ್ಲಿ ಅದು ಇವತ್ತು ಫಸ್ಟ್ ಸಬ್ಜೆಕ್ಟು. ಅದಾದಮೇಲೆ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳು ಆಗಿರುವಂಥವರು. ನಾವು KGFನಲ್ಲಿ ನಾವು ಇರ್ಬೋದು ಮತ್ತು ಬಂಗಾರಪೇಟೆಯ ಶಾಸಕರಾಗಿರುವಂಥ ಸೋದರರು ನಾರಾಯಣಸ್ವಾಮಿ ಅಣ್ಣವ್ರು ಇರ್ಬೋದು. ನಾವು ಈ ಭಾಗದಲ್ಲಿ ಒಂದು IT ಕಂಪನಿ, ಸಾಫ್ಟ್ವೇರ್ ಕಂಪನಿ ಬರಬೇಕು ಅಂತಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ನಮ್ಮಲ್ಲಿ BMLಯಿಂದ ತೊಗೊಂಡಿದ್ದ 994 ಎಕರ್ಸ್ ಜಾಗದಲ್ಲಿ 294 ಎಕರ್ಸ್ ಒಂದೇ ಸ್ಟ್ರೆಚ್ಚಲ್ಲಿರುವಂಥ ಜಾಗನ ಕೊಟ್ಟಿರ್ತೀವಿ. ಅದು ಒಂದು ವರ್ಷದ ಕಾಲ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೆ ಕುಂಠಿತವಾಗಿರುತ್ತೆ. ಮತ್ತು ಸದನದಲ್ಲಿ ವಿಸ್ತಾರವಾಗಿ ಚರ್ಚೆ ಆದಾಗ ನನ್ನ ಮತ್ತು ಸ್ಥಳೀಯವಾಗಿರೋ ನಾನು ಮತ್ತು ಪಕ್ಕದ ಬಂಗಾರಪೇಟೆ ಶಾಸಕರು ಇಬ್ಬರೂ ಸೇರಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್ನ ನೀವು ಕಾರ್ಯರೂಪಕ್ಕೆ ತರಬೇಕು, ಮತ್ತು ನೀವು ಕಾಲಾವಕಾಶ ಏನು ತೊಗೊಂಡು ಅಷ್ಟರಲ್ಲೇ ನೀವು ಅದನ್ನು ಡೆವಲಪ್ ಮಾಡಬೇಕಾಗಿತ್ತು, ಗಮನ ಹರಿಸಲಿಲ್ಲ ಅಂತಂದಾಗ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನು ಪ್ರಸ್ತಾವನೆಯನ್ನು ತಗೊಂಡು ಬಜೆಟಲ್ಲಿ ಘೋಷಣೆ ಆದಮೇಲೆ ಅವರು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಕಳೆದ 10-15 ದಿನಗಳಲ್ಲಿ ಪ್ರವಾಸ ಮಾಡಿ ಹೋದ್ಮೇಲೆ ಮತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ 20 crores ಮಂಜೂರು ಮಾಡಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಲನ್ ಅವರು ಏನಿದೆ 294 ಎಕರ್ಸ್ ಜಾಗನ ಲೆವೆಲಿಂಗ್ ಮಾಡಿ, ಜಂಗಲ್ ಕ್ಲಿಯರೆನ್ಸ್ ಮಾಡಿ, ರೋಡ್ಸ್ ಮಾಡಿ, ಅಂದರೆ ಅದಕ್ಕೆ ಸುತ್ತು ರೋಡ್ಸ್ ಯಾವ ಥರ ಮಾಡಬೇಕು ರೋಡ್ಸು ಮಾಡಿ, ಮತ್ತು ಆ ಜಾಗಕ್ಕೆ ಸೇಫ್ಟಿ ಮೆಷರ್ಸ್ ಮಾಡಬೇಕು ಅಂತ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ಮಾಡಿ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಾವಿಷನ್ ಮಾಡಿ ಅಂತ 20 crores ಪ್ರಾವಿಷನ್ ಮಾಡ್ತಾರೆ. ಮತ್ತು ಅದರದ್ದೇ ಅಧ್ಯಕ್ಷರಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಅಧ್ಯಕ್ಷರಾಗಿದ್ದಾರೆ ಬಂಗಾರಪೇಟೆಯ ಶಾಸಕರಾಗಿರೋದ್ರಿಂದ ಅವ್ರ ಮುಖಾಂತರನೂ ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನು ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಇದನ್ನು PPP ಮಾಡಲಲ್ಲಿ ಭಾಳ ಜನ ಇನ್ವೆಸ್ಟರ್ಸ್ ಬರಬೇಕು ಅಂತಂದರೆ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ 50% ಕಮರ್ಷಿಯಲ್ ಪರ್ಪಸ್ಗೆ, ಅಂದರೆ IT ಮತ್ತು ಸಾಫ್ಟ್ವೇರ್ ಕಂಪನೀಸ್ನ ಅಲ್ಲಿ ಬರೋವಂಥ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಲ್ಲಿ ತರ್ತಾರೆ. ಆಮೇಲೆ ಇನ್ನು 20% ಅದರಲ್ಲಿ ಇನ್ನೊಂದು 20 ಎಕರ್ಸ್ನ ಏನು ಮಾಡ್ತಾರೆ, ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮಾಡ್ತಾರೆ. ಸ್ಕೂಲ್ಸ್ಗೆ, ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ಇದೇ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ. ಮತ್ತು ಇನ್ನೊಂದು 10 ಎಕರ್ಸ್ನ ಪಾರ್ಕ್ಸ್ ಆಗಿ ಡೆವಲಪ್ ಮಾಡ್ತಾರೆ. ಸೊ ಇದು ಎಲ್ಲ ಬೇರೆ ಡೆಲ್ಲಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಒಂದು ರೋಲ್ ಮಾಡೆಲ್ ಆಗಿ ಮಾಡಿದ್ದಾರೆ, ಅದೇ ಥರನೇ ಒಂದು ಏಜೆನ್ಸಿ ಏನಿದೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ದು ಒಂದು ಬೋರ್ಡ್ ಇದೆ. ಅದರ ಅಧ್ಯಕ್ಷರು ಕೂಡ ಬಂಗಾರಪೇಟೆ ಶಾಸಕರಾಗಿರೋದ್ರೆ ಅವ್ರ ಕಡೆಯಿಂದನೂ ಒಂದು PPP ಮಾಡೆಲಲ್ಲಿ ಒಂದು ಪ್ಲ್ಯಾನ್ನ ಪ್ರಸ್ತಾವನೆ ಕೂಡ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಆಗಿ 20 ಕೋಟಿಯನ್ನು ಮಂತ್ರಿಗಳು ಬಂದು ಹೋದ್ಮೇಲೆ ನಾವಿಬ್ಬರು ಶಾಸಕರು ಅದನ್ನು ಗೌರವಿಸ್ತೀವಿ ಮತ್ತು ಶೀಘ್ರಗತಿಯಾಗಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಇವತ್ತು ಅವರಿಲ್ಲ, ಬಂಗಾರಪೇಟೆ ಶಾಸಕರು
ಬೇರೆ ಏನೋ ಕಾರ್ಯಕ್ರಮದ ಒತ್ತಡದಿಂದ ಹೊರಗಡೆ ಹೋಗಿರೋದ್ರಿಂದ ನಮ್ಮಿಬ್ಬರದು ಜವಾಬ್ದಾರಿ ಆಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಇಬ್ಬರೂ ಸೇರಿ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗೆ, ಎರಡೂ ಕ್ಷೇತ್ರದ ವಿದ್ಯಾವಂತ ಯುವಕರಿಗೆ ಅನುಕೂಲ ಆಗುವಂಥ ದೂರದೃಷ್ಟಿಯಿಂದ ಈ ಪ್ರಾಜೆಕ್ಟ್ನ ನಾವು ಮಾಡಿಸ್ತಾ ಇದ್ದೀವಿ ಮಂತ್ರಿಗಳ ಹತ್ರ ಆಟ ಮಾಡಿ. ಸೊ ಅದು ಮೊದಲನೇ ಹಂತದ ಪ್ರಯತ್ನದಲ್ಲಿ 20 ಕೋಟಿಯ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಸ್ತಾವನೆ ಇವತ್ತು ಮೀಟಿಂಗಲ್ಲಿತ್ತು. ಸೊ ಮಂತ್ರಿಗಳಿಗೂ ಧನ್ಯವಾದಗಳು ಹೇಳ್ತೀವಿ. ಇದನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಫಾಲೋ ಅಪ್ ಮಾಡಲಿಕ್ಕೆ ಕಮಿಷನರ್ ಇರ್ಬೋದು, ಪ್ರಾಧಿಕಾರದ ಅಧ್ಯಕ್ಷರು ಇರ್ಬೋದು, ನಮ್ಮ ಆದಿಯಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಡುಗಡೆ ಆಗಿದೆ ಅನುದಾನನ ರಿಸರ್ವ್ ಮಾಡಿದ್ದಾರೆ. ರಿಸರ್ವ್ ಮಾಡಿ 20 crores ಇಮಿಡಿಯೇಟ್ ಆಗಿ ನಮಗೆ ಸೆಷನ್ ಟೈಮಲ್ಲೇ ಮೀಟಿಂಗ್ ಕರೆದ್ರು, ವಿಸಿಟ್ ಮಾಡ್ಕೊಂಡು ಹೋದ್ಮೇಲೆ. ಆಮೇಲೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದರೆ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೆ ಆ ಇಲಾಖೆಗೆ, ಮತ್ತು ನಮ್ಮ ಪೌರಾಯುಕ್ತರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ, ನಗರಾಭಿವೃದ್ಧಿ ಮತ್ತು ಪ್ರಾಧಿಕಾರ, ಪ್ಲಾನಿಂಗು ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೋ ಕರೆಸಿ ಇಮ್ಮಿಡಿಯೇಟಾಗಿ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅಂತಂದರೆ ನೀವು ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಆ ಪ್ಲ್ಯಾನಿಂಗ್ ಮಾಡಿಸ್ತಾರೆ. ಆ ಪ್ಲ್ಯಾನಿಂಗ್ ಮಾಡಿರೋದ್ರಿಂದ ಇವ್ರಿಗೀಗ 20 crores ಅದನ್ನು ಅಪ್ರೂವಲ್ ಮಾಡ್ತಾರೆ ಮಿನಿಸ್ಟ್ರು. ಮೂಲಭೂತ ಸೌಲಭ್ಯಗಳು ಯಾವ್ಯಾವ ರೀತಿ? ಮೂಲಭೂತ ಸೌಲಭ್ಯಗಳು ಅಂದರೆ ಇದರಲ್ಲಿ ಇಂಟರ್ನೆಟ್ಸ್ಗೆ ಏನೇನೆಲ್ಲ 20 ಕೋಟಿ ಏನೇನಿರುತ್ತೆ? ರೋಡ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ 294 acresನ ಸೇಫ್ಟಿ ಮಾಡಲಿಕ್ಕೆ ಫೆನ್ಸಿಂಗ್ ಜೊತೆಯಲ್ಲಿ ಸರ್ವೆ ಅವರು ಗ್ರೌಂಡ್ ಸರ್ವೆ ಮಾಡಿ ಆ ಜಾಗ ಎಲ್ಲ ಅದ್ಬಸ್ತು ಮಾಡ್ತಾರೆ. 294 acresನು ಕೂಡ ಫೆನ್ಸ್ ಜೊತೆ ಚೈನ್ ಲಿಂಕ್ ಅಲ್ಲಿ ಸೇಫ್ಟಿ ಮೆಷರ್ಸ್ ಮಾಡ್ತಾರೆ. ರೋಡ್ಸ್ ಮಾಡ್ತಾರೆ. ಒಂದು ಎಕ್ಸ್ಪ್ರೆಸ್ ಹೈವೇಗೆ ಒಂದು ರೋಡು, ಅದಾದ್ಮೇಲೆ ನಮ್ಗೆ ಈ ಕಡೆ ಟುವರ್ಡ್ಸ್ KGF ಆಮೇಲೆ ಬಂಗಾರಪೇಟೆಗೆ ರೋಡ್ಸ್, ಅದಕ್ಕೆ ಕನೆಕ್ಟಿಂಗ್ ರೋಡ್ಸ್ನ ಮಾಡ್ತಾರೆ. ವಾಟರ್ ಸೋರ್ಸಸ್ಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಯಾವುದೇ ಒಂದು ಕಂಪನಿ ಎಮರ್ಜ್ ಆಗುತ್ತೆ ಅಂತ ಅಂದರೆ, ಯಾವುದೇ ಒಂದು ಕಂಪನಿ ಒಂದು 3,000-5,000 ಜನ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಆಗ್ತಾ ಇದೆ PPP ಮಾಡೆಲಲ್ಲಿ. ಅರ್ಬನ್ ವಾಟರ್ ಸಪ್ಲೈ ಅವರು, ನಗರಾಭಿವೃದ್ಧಿಯವರು, ಪ್ರಾಧಿಕಾರದವರು, ಅದಾದಮೇಲೆ UD ಹಂತದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಅದು ಒಂದು ದೊಡ್ಡದು ಮಾಸ್ಟರ್ ಪ್ಲಾನ್ ಆಗುತ್ತೆ. ಆ ಇನ್ಫ್ರಾಸ್ಟ್ರಕ್ಚರ್ಸ್ಗೆಲ್ಲ ಈ ದುಡ್ಡು ಸಾಕಾಗಲ್ಲ. ಅಷ್ಟೇ ಅಬೌಟ್ 300 to 500 crores ಬೇಕಾಗುತ್ತೆ ಅವೆಲ್ಲನೂ ವಾಟರ್ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಮತ್ತು ಏನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬರುತ್ತೆ ಅಂತ ಡೆವಲಪ್ ಮಾಡಿ, ಅವರು ಅಟ್ಲೀಸ್ಟ್ ಡೆವಲಪ್ ಮಾಡಿ ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೂ ಸರ್ಕಾರದಲ್ಲಿ ಒಂದು 300-500 ಕೋಟಿ ಬೇಕಾಗುತ್ತೆ. ಅದಾದಮೇಲೆ PPP ಮಾಡೆಲಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ. ಯಾವುದೇ ಒಂದು ಕಂಪ್ನಿ ಬರಬೇಕಂದ್ರೆ ಸ್ಟ್ರಕ್ಚರ್, ಸಾಫ್ಟ್ವೇರ್ ಕಂಪ್ನಿ ಬರಬೇಕು, IT ಕಂಪ್ನಿ ಬರಬೇಕು, ಪಾರ್ಕ್ಸ್ ಡೆವಲಪ್ ಆಗಬೇಕು ಅಂತೆಲ್ಲ ಅಂದ್ರೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ಅದರದೇ ಆದ ಒಂದು ವಿನ್ಯಾಸ ರೆಡಿ ಆಗಬೇಕಾಗುತ್ತೆ. ಇದು ಮೊದಲನೇ ಇಡೀ ರಾಜ್ಯದಲ್ಲಿ ನಮ್ಮ KGF ಅಲ್ಲಿ ಆಗ್ತಾ ಇರೋದು ಇಂಟಿಗ್ರೇಟೆಡ್ ಟೌನ್ಶಿಪ್. ಇದೇ ಮೊದಲನೇ ಬಾರಿಗೆ ಪ್ರಾಧಿಕಾರದಿಂದ. ಹಿಂದೆ ಯಾವಾಗ ಬೇರೆ ರೀತಿ ಆಗುತ್ತೆ ಗೊತ್ತಿಲ್ಲ. ಪ್ರಾಧಿಕಾರ ಜವಾಬ್ದಾರಿ ತಗೊಂಡು ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರ ಉಸ್ತುವಾರಿಯಲ್ಲಿನೇ ಈ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆ ಮಾಡ್ತಾ ಇದ್ದಾರೆ. ಸೊ ಕಂಪ್ನೀಸ್ ಹಾಗೆ ಬರಲ್ಲ, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೇ ಕಂಪ್ನಿನೂ ಕೂಡ ಇಲ್ಲಿ ಬರುತ್ತೆ. ಇವೆಲ್ಲ ಗೊತ್ತಿರೋದ್ರಿಂದ ಫಸ್ಟ್ ಸ್ಟೇಜ್ನ ಮೊದಲನೇ ಹಂತಕ್ಕೆ ಅವರು ಬಂದಿದ್ದಾರೆ. ಸೊ ಅದಕ್ಕೆ 20 ಕೋಟಿ ಅಂತ ರಿಲೀಸ್ ಮಾಡಿ ಇದು ಮೀಟಿಂಗಲ್ಲಿ ಇವತ್ತು ಅದು ಚರ್ಚೆ ಆಗಿದೆ. ಎಲಾಬ್ರೇಟ್ ಆಗಿ ನಾವು ಚರ್ಚೆನೂ ಮಾಡಿದ್ದೀವಿ. ಬಂಗಾರಪೇಟೆಯ ಶಾಸಕರ ಅನುಪಸ್ಥಿತಿಯಲ್ಲಾಗಿದೆ ಮತ್ತು ಅವರು ಕೂಡ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಇದಕ್ಕೆ ಅವರು ಇರೋದ್ರಿಂದ ಆ ಜಾಗದಿಂದನೂ ಕೆಲವೊಂದೆಲ್ಲ ಡೆವಲಪ್ಮೆಂಟು ಲೋನ್ ತಗೋತೀವಿ. ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅವರಿಗೆ 2,000 crores ಸಾಲ ಕೊಡ್ತಾರೆ. ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ. ಅದು ಯಾವಾಗಲೂ ಮೆಟ್ರೋಗೆ ಹೋಗ್ತಾ ಇತ್ತು, ಬೆಂಗಳೂರು ಡೆವಲಪ್ಮೆಂಟಿಗೆ ಹೋಗ್ತಾ ಇತ್ತು. ಈ ಸತಿ ನಮ್ಮ ಟೌನ್ಶಿಪ್ಗೂ ಸಾಕಷ್ಟು ಹಣ ಬರುತ್ತೆ. ಈ ಸತಿನೂ ಕೂಡ ನಮಗೂ ಇಬ್ಬರು ಜೊತೆಯಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ.